ಉತ್ತರ ಕರ್ನಾಟಕ ಎಂಬ ಹಳ್ಳಿನೂ ಅಲ್ಲಾರ್ದ ಪೂರ್ತಿ ದೊಡ್ಡ ಸಿಟಿನೂ ಅಲ್ಲಾರ್ದ ಪ್ರದೇಶದ ಅಪ್ಪಟ ಮಿಡಲ್ ಕ್ಲಾಸ್ ಮಂದಿ ನಾವು. ನಮ್ಗೆ ಇವತ್ತಿಗೂ ನಾನ್ ವೆಜ್ ಅಂದ್ರೆ ಮೆಕ್ಡೊನಾಲ್ಡ್ಸ್ KFC ಗೊತ್ತಿಲ್ಲ. ನಮ್ದೇನಿದ್ರು ಮಸ್ತ್ ಸಾವಜಿ ಜವಾರಿ ಊಟ, ಇಲ್ಲಾಂದ್ರೆ ಊರ್ ಹೊರಗಿನ ದಾಬಾದಾಗ ಚೈನಿ. ನಮ್ಗೆ ಪಬ್ ಡಿಸ್ಕೋತೆಕ್ ಇವೆಲ್ಲ ನೋಡೇ ಇಲ್ಲ. ನಮ್ ಕಡೆ ಏನಿದ್ರು ಮದ್ವಿ, ಹೋಳಿ ಹುಣ್ಣಿಮೆ, ಗಣಪತಿ ಹಬ್ಬದಾಗಿನ ಡಿಜೆನೇ ಎಲ್ಲ ಮಜಾ. ಟೀಮ್ ಔಟಿಂಗ್ ಅನ್ನೋದು ನಮ್ ಕಡೆ ಪರಿಚಯನೇ ಇಲ್ರಿ. ನಮ್ಗ ನಮ್ಮೂರ್ ಸುತ್ತಿರೋ ಗುಡಿ, ಗುಂಡಾರ, ದರ್ಗಾ, ನದಿ, ಹಳ್ಳ, ಕೆರಿ, ಬೆಟ್ಟ, ಗುಡ್ಡ ಇವ ನಮಗ್ ಸ್ವರ್ಗ. ಈ ಆಕ್ಸ್ಫರ್ಡ್, ಸ್ಟ್ಯಾನ್ಫರ್ಡ್ ಯೂನಿವರ್ಸಿಟಿ ಕನಸು ಕಾಣೋದು ಕಡಿಮೆ. ನಮಗೆ ಇಂಜಿನಿಯರಿಂಗ್ ಸೀಟ್ ನಮ್ಮ ಊರೊಳಗೆ ಸಿಕ್ತಂದ್ರೆ ಹೊಡಿ ಹಲಿಗೆ ಅನ್ನೋರು. ನಮ್ಮ ಊರಿಗೆ ದೊಡ್ಡ ದೊಡ್ಡ ಸಾಫ್ಟ್ವೇರ್ ಕಂಪ್ನಿಗಳು ಬರೋದು ಕಮ್ಮಿ. ಆದ್ರೆ ನಮ್ಮ ಊರಾಗಿರೋ ಯಾವ್ದಾದ್ರು ಸಂಘದಾಗೋ ಫ್ಯಾಕ್ಟ್ರಿಯಾಗೋ ಒಂದು ನೌಕರಿ ಸಿಕ್ತಂದ್ರೆ ದೊಡ್ಡ ಬಹುಮಾನ ಸಿಕ್ಕಂಗ. ಈ ಕ್ಯಾಪಿಚಿನೋ ಇವೆಲ್ಲ ಔಟ್ ಆಫ್ ಡಿಕ್ಷನರಿ. ನಮ್ಗೇನಿದ್ರು ಬೈಟು ಚಾ, ಆಮೇಲೆ ಒಂದು ಅರಕ್ ಮನೆಯಲ್ಲಿ. ನಮ್ಮ ಕಡೆ ಆಟ ಅಂದ್ರೆ ಕಬಡ್ಡಿ, ಖೋಖೋ, ಹಾಕಿ, ವಾಲಿಬಾಲ್ ಮತ್ತು ಕ್ರಿಕೆಟ್. ಅದು ಬಿಟ್ಟು ಉಳಿದಿದ್ದೆಲ್ಲ ಆಟಕ್ಕುಂಟು ಲೆಕ್ಕಕ್ಕಿಲ್ಲ. ಊರ್ ಬಿಟ್ಟು ಊರ್ ಬಂದವರಿಗೆಲ್ಲ ರಾಜಕೀಯ ಅಧಿಕಾರ ಕೊಡ್ತೀವಿ. ನಮ್ಮ ಊರಾನ ಜನರನ್ನ ನಾವೇ ಸೋಲಿಸ್ತೀವಿ. ಊರ್ ಬಿಟ್ಟು ದುಡಿಯಾಕ ಹೋಗಾಕ ತುದಿಗಾಲ ಮೇಲೆ ನಿಂತಿರ್ತೀವಿ. ಯಾಕಂದ್ರ ಇಲ್ಲಿ ದುಡ್ದಿದ್ದ ನಮಗ ಸಾಲಂಗಿಲ್ಲ. ಬಸವಾದಿ ಶರಣರ ಕಾಯಕವೇ ಕೈಲಾಸ ಅಂತ ನಂಬಿದವ್ರು ನಾವು. ಆಳುವವರಿಗೆ ನಮ್ಮ ಬಗ್ಗೆ ಅರಿವಿಲ್ಲ, ಆಳಿದವರಿಗೆ ನಾವು ನೆನಪಿಲ್ಲ. ಆದ್ರೂ ಯಾರಿಂದಲೂ ಏನೂ ಅಪೇಕ್ಷೆ ಪಡದೆ ಆರಾಮಾಗಿ ಬದುಕಾಕತ್ತೀವಿ. ಇಷ್ಟೆಲ್ಲ ಇದ್ರು ಇಲ್ದಿದ್ರು ಯಾವ ಊರಿಗೆ ಹೋದ್ರು ನಮ್ಮೂರು ನಮಗ್ ಸ್ವರ್ಗಕ್ಕಿಂತ ಮಿಗಿಲು. ಇದು ನಮ್ಮ ಉತ್ತರ ಕರ್ನಾಟಕ. ಶರಣು.